ಸಿಸಿಟಿವಿಯಲ್ಲಿ ಭೂಕುಸಿತದ ಭೀಕರ ದೃಶ್ಯ ಸೆರೆಯಾಗಿದೆ. ನಿಮಗೆ ತೋರಿಸ್ತಾ ಇದೀವಿ. ಆ ಭೂಕುಸಿತ ಯಾವ ರೀತಿಯಾಗಿ ಆಯ್ತು ಅನ್ನೋದು ನೋಡಿದ್ರೇನೆ ಭಯ ಆಗುತ್ತೆ. ಅಲ್ಲಿದ್ದಂತಹ ಜನ ಅಲ್ಲಿ ಓಡ್ಕೊಂಡು ಬರುವ ಪ್ರಯತ್ನವನ್ನ ಮಾಡ್ತಾರೆ. ಇದ್ದಂತಹ ಟ್ಯಾಂಕರ್ ಈ ಕಡೆ ಬಂದು ನಿಂತ್ಕೊಂಡು ಬೀಳುತ್ತೆ. ಇಡೀ ಒಂದು ಗುಡ್ಡವೇ ಅಲ್ಲಿ ಕುಸಿದು ಬೀಳುತ್ತೆ. ದೇವರ ನಾಡಿಗೆ ಮತ್ತೆ ಮತ್ತೆ ಜಲ ಕಂಟಕ ಆಗ್ತಾನೆ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ನೋಡಿ, ಅಲ್ಲಿ ಒಂದು ವೆಹಿಕಲ್ ಬರುತ್ತೆ. ಆ ವೆಹಿಕಲ್ ಹಾಗೆ ವಾಪಸ್ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಭೂಕುಸಿತ ಉಂಟಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಸಾಕಷ್ಟು ಜನ ಓಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಟ್ಯಾಂಕರ್ ತನ್ನಷ್ಟಕ್ಕೆ ಯಾವ ರೀತಿಯಾಗಿ ಹಿಂದ್ಗಡೆ ಬಂದು ಅಲ್ಲಿ ಸ್ಟಾಪ್ ಆಗುತ್ತೆ. ಅದರ ಭೀಕರತೆ, ಭಯಾನಕತೆ ಯಾವ ರೀತಿಯಾಗಿದೆ ನೀವು ನೋಡ್ಬೋದು. ಜನ ಹಾಗೆ ತುಳ್ಕೊಂಡು ಬಂದಿದ್ದಾರೆ. ಅಲ್ಲಿ ನೋಡಿ, ಅವರನ್ನ ಎಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಅದೇ ರೀತಿಯಾಗಿ ಮಣ್ಣು, ಕೆಸರು ಎಲ್ಲವೂ ಕೂಡ ಬಂದಿದೆ. ಅಲ್ಲಿ ಆ ಒಂದು ಗಾಡಿಯವನಿಗೆ ಒಂದು ಸ್ವಲ್ಪ ಸುಳಿವು ಸಿಗುತ್ತೆ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದು. ಇಮಿಡಿಯೇಟ್ ಆಗಿ ಹಿಂದೆ ಹೋಗುವಂತ ಪ್ರಯತ್ನ. ಆದರೆ ಜನ ಅದನ್ನ ನೋಡಿ ಭಯಭೀತರಾಗಿ ಓಡಿ ಬರ್ತಾ ಇದ್ದಾರೆ. ಆ ದೃಶ್ಯವೇ ಎದೆ ಜಲ್ ಅನ್ನಿಸುವಂತಿದೆ. ಯಾಕಂದ್ರೆ ಪ್ರಕೃತಿಯ ಮುಂದೆ ಪ್ರಕೃತಿ ಮುನಿದ್ರೆ ಏನು ಆಗತ್ತೆ, ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರಕೃತಿ ನಮಗೆ ಮಾತು ನೆನಪಿಸ್ತಾನೇ ಇರ್ತಾಳೆ. ಆದ್ರೂ ಕೂಡ ನಾವು ಏನು ಅನಾಹುತಗಳನ್ನ ಮಾಡಬೇಕು ಆ ಅನಾಹುತಗಳನ್ನ ಮಾಡಿ ಆ ನಂತರ ಪ್ರಾಣ ಹೋಗುವಂತಹ, ಜೀವ ಅಂತಹ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಮಾನವರು. ಸೊ ಪ್ರಕೃತಿ ಒಂದಷ್ಟು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ. ಆದ್ರೆ ಆ ನಂತರ ಒಮ್ಮೆ ಅದು ಮೈ ಚಳಿ ಕುರಿಯುವಂತ ಹೇಳ್ತೀವಲ್ಲ, ಅಂದ್ರೆ ಒಂದೇ ಸಲಕ್ಕೆ ಈ ತರ ಆದ್ರೆ ಆಗ ಎಲ್ಲವೂ ಕೂಡ ನಾಶವಾಗುತ್ತೆ, ಹಾಳಾಗತ್ತೆ ಅನ್ನೋದಕ್ಕೆ ಇಂತಹ ಘಟನೆಗಳೇ ಮತ್ತೆ ಮತ್ತೆ ನಮಗೆ ನೆನಪಿಗೆ ತರುವ ಹಾಗೆ ಆಗುತ್ತೆ. ನೀವು ದೃಶ್ಯಾವಳಿಗಳಲ್ಲೂ ಗಮನಿಸ್ತಾ ಇದ್ದೀರಾ, ಜೋರಾದಂತಹ ಮಳೆ ಬಂದಿದೆ. ಈ ಮಳೆಯ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾಮಗಾರಿಗಳು ಆಗಬಾರದು ಅನ್ನುವ ಸೂಚನೆ ಇತ್ತು, ಅಲರ್ಟ್ ಕೂಡ ಇತ್ತು. ಆದ್ರೂ ಕೂಡ ಅಲ್ಲಿ ಕಾಮಗಾರಿಯನ್ನ ಮಾಡ್ಲಾಗ್ತಾ ಇತ್ತು. ಅಂದ್ರೆ ಅಲರ್ಟ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಏನಾಗೋದಿಲ್ಲ ಅನ್ನುವಂತಹ ನೆಗ್ಲಿಜಿಯನ್ಸ್ ಇತ್ತಲ್ಲ, ಅದು ಇಷ್ಟೆಲ್ಲ ದೊಡ್ಡ ಅವಾಂತರಕ್ಕೂ ಕೂಡ ಅಲ್ಲಿ ಕಾರಣ ಆಗಿದೆ. ಮತ್ತೆ ಮತ್ತೆ ಇಂತಹ ಅನಾಹುತಗಳಿಗೆ ಮಾನವರೇ ಕಾರಣರಾಗ್ತಾ ಇರೋದು. ಮಾನವ ಪ್ರಕೃತಿಯ ಸಂಬಂಧ ಚೆನ್ನಾಗಿರ್ಬೇಕೆ ಹೊರತು ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಪ್ರಕೃತಿ ಏನು ಮಾಡಬೇಕು ಅದನ್ನೇ ಮಾಡುತ್ತೆ ಅನ್ನೋದಕ್ಕೆ ನಾವು ಪ್ರತಿ ವರ್ಷ ಪ್ರತಿ ಬಾರಿ ಕೂಡ ಇಂತಹ ಘಟನೆಗಳನ್ನು ನೋಡ್ತಾನೆ ಇರ್ತೀವಿ. ಇದು ಎಷ್ಟು ಭಯಾನಕವಾಗಿದೆ ಅನ್ನೋದನ್ನ ಈ CCTVಯ ದೃಶ್ಯಾವಳಿಯೇ ಹೇಳುತ್ತೆ. ಅಷ್ಟು ಭೀಕರವಾಗಿದೆ. ಅಲ್ಲಿ ಇದ್ದದ್ದು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ, ಬಿದ್ದು ಹೋಗಿದೆ, ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ ಆ ಭಾಗ. ಆ ಭೀಕರತೆ ಹೇಗಿದೆ ಅನ್ನೋದನ್ನ ಆ ಟ್ಯಾಂಕರ್ ಈ ತರ ಇಷ್ಟು ಹತ್ತಿರಕ್ಕೆ ಈ ಕಡೆ ಬಂದಿರುವಂಥದ್ದು, ಅದು ಅಲ್ಲಿದ್ದಂತಹ ಜನ ಅಲ್ಲಿ ಬಿದ್ದು ಈ ಕಡೆ ಬಂದು ಬಿದ್ದಿರೋದು ಎಲ್ಲವೂ ಕೂಡ ಅಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗ ಪ್ರಕೃತಿಯನ್ನ ನಾವು ಯಾವ ರೀತಿಯಾಗಿ ಹಾಳು ಮಾಡ್ತೀವೋ ಅದು ಮತ್ತೆ ಏನ್ ಮಾಡುತ್ತೆ ಮನುಷ್ಯರಿಗೆ ಅನ್ನೋದಕ್ಕೆ ನಾವು ಪ್ರತಿ ಬಾರಿ ಕೂಡ ಇಂತಹ ಘಟನೆಗಳನ್ನ ನೋಡ್ತಾನೆ ಇರ್ತೀವಿ. ಇಲ್ಲಿ ಆಗಿದ್ದು ಕೂಡ ಅದು ಎಷ್ಟೇ ಅಲರ್ಟ್ ಇದ್ದು ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಇಂತಹ ಒಂದು ಕಾಮಗಾರಿಗಳನ್ನ ಮಾಡ್ಲಾಗ್ತಾ ಇತ್ತು, ಅಲ್ಲಿ ಸುರಂಗ ಕೊರೆಯುವ ಕೆಲಸ ಆಗ್ತಾ ಇತ್ತು ಅಂತ ಹೇಳಿ. ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನವಿತಾ, ಸದ್ಯಕ್ಕೆ ಅಲ್ಲಿ ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿರುವಂತದ್ದು. ಮತ್ತೆ ಎರಡೂ ಬದಿಗಳಲ್ಲಿ ಯಾವೊಂದು ಮೀನಾಕ್ಷಿ ಬ್ರಿಡ್ಜ್ ಅಂತ ಸೇತುವೆ ಏನಿದೆ, ಮೀನಾಕ್ಷಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಸಂಪೂರ್ಣ ಹಾನಿಯಾಗಿದೆ. ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಚಾರಕ್ಕೆ ಸದ್ಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಆ ಮೀನಾಕ್ಷಿ ನದಿಯ ಆ ಕಡೆ ಇರುವಂತಹ ಕಲ್ಲಡಿ ಭಾಗ ಮತ್ತೆ ಮೀನಾಕ್ಷಿ ನದಿಯ ಈ ಕಡೆ ಇರುವಂತಹ ಏನು ಮೂನಕಂಪೊಯ್ಲ್ ಅನ್ನುವಂತ ಎರಡು ಗ್ರಾಮಗಳೇನಿದೆ, ಆ ಎರಡು ಗ್ರಾಮಗಳ ನಡುವಿರುವಂತಹ ಸಂಪರ್ಕ ಇದೀಗ ಸಂಪೂರ್ಣವಾಗಿ ಕಟ್ ಆಗಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೇಲೆಯಿಂದ ಅಪ್ಪಳಿಸಿ ಬಂದು ಬಿದ್ದಿರುವಂತಹ ಆ ಅವಶೇಷಗಳೇನಿದೆ ಅದು ರಸ್ತೆಗೆ ಮತ್ತು ಅಲ್ಲಿರುವಂತಹ ಅಂಗಡಿಗಳಿಗೆ ಮತ್ತೆ ಮನೆಗಳ ಮೇಲೆ ಬಿದ್ದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಈ ಒಂದು ಘಟನೆಯಲ್ಲಿ 9 ಮಂದಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿದೆ. ಅವರಿಗೆ ಮೇಪಾಡಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮತ್ತೆ ಈ ಘಟನೆಯಲ್ಲಿ ಈಗಾಗಲೇ 3 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ವಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಬಗ್ಗೆ ಕೂಡ ಜಿಲ್ಲಾಧಿಕಾರಿ ನ್ಯೂಸ್ 18ಗೆ ಖಚಿತಪಡಿಸಿರುವಂತದ್ದು. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪ್ರಗತಿಯಲ್ಲಿದೆ. ಇನ್ನು ಯಾರಾದ್ರೂ ಒಳಗಡೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರಾ, ಮತ್ತೆ ಮುಖ್ಯವಾಗಿ ಅಲ್ಲಿ ಬಸ್ಸು ಕೂಡ ಸಿಲುಕಿರೋ ಬಗ್ಗೆ ಶಂಕೆ ಇದೆ. ಸೊ ಹೀಗಾಗಿ ಆ ಬಸ್ಗಳನ್ನ ಹೊರತೆಗಿಬೇಕು. ಮತ್ತೆ ಅಲ್ಲಿ ಸುರಂಗ ಮಾರ್ಗ ಕೊರೆಯೋದಕ್ಕೆ ಬಳಸಿದಂತಹ ಹಿಟಾಚಿ ಮಿಷನರೀಸ್ ಏನಿತ್ತು ಅವುಗಳು ಕೂಡ ಸಿಲುಕಿಕೊಂಡಿರುವಂತದ್ದು. ಟ್ಯಾಂಕರ್ಗಳು ಲಾರಿಗಳಲ್ಲೂ ಕೂಡ ಸಿಲುಕಿಕೊಂಡಿರುವಂತದ್ದು. ಅದರ ಸಿಬ್ಬಂದಿಗಳ ಕತೆ ಏನಾಗಿದೆ, ಅವ್ರು ಬದುಕಿದಾರ ಅಥವಾ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಲ್ಲಿ ರಕ್ಷಣೆ ಕಾರ್ಯಾಚರಣೆ ಕೈಗೊಂಡಿರುವಂತ SDRF, NDRF ಅಥವಾ ಸ್ಥಳೀಯ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಇಲ್ಲ. ಸೊ ಹೀಗಾಗಿ ಆ ಒಂದು 86 ಸ್ಕ್ವೇರ್ ಮೀಟರ್ ಅಗಲ ಏನು ಭೂಕುಸಿತ ಆಗಿದೆ, ಆ 86 ಸ್ಕ್ವೇರ್ ಮೀಟರ್ ಅಗಲಕ್ಕೂ ಕೂಡ
ಸಂಪೂರ್ಣವಾಗಿರುವಂತ ಒಂದು ಡೆನ್ಸ್ ಆಗಿರುವಂತ ಎಫೆಕ್ಟಿವ್ ಆಗಿರುವಂತ ಒಂದು ಕಾರ್ಯಾಚರಣೆಯನ್ನ ಮಾಡುವಂತ ಅಗತ್ಯ ಇದೆ. ಕಳೆದ ಬಾರಿ 2024ರಲ್ಲಿ ನೇಪಾಡಿಯ ಚೂರಲ್ ಮಲೆಯಲ್ಲಿ ಏನು ಘಟನೆ ಆಗಿತ್ತು, ಸೊ ಹೆಚ್ಚು ಕಮ್ಮಿ ಅದನ್ನೇ ಹೋಲುವಂತ ಒಂದು ದುರಂತ ಇದು ಈಗ ಮತ್ತೆ ಮರುಕಳಿಸಿರುವಂತದ್ದು. ನೇಪಾಡಿ ಆ ಕಳೆದ ಬಾರಿ ಆದಂತಹ ಜಾಗದಿಂದ ಹೆಚ್ಚು ಕಮ್ಮಿ ಒಂದು 6 ಕಿಲೋಮೀಟರ್ ದೂರದಲ್ಲಿ ಕಲ್ಲಡಿ ಅನ್ನುವಂತ ಒಂದು ಜಾಗ ಏನಿದೆ, ಆ ಜಾಗದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. 9 ಮಂದಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 3 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಿದ್ದಾರೆ. ನವಿತಾ, ಈಗ ಬಸ್ ಅಲ್ಲಿ ಇದ್ದಂಥವ್ರ ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ನವಿತಾ, ಇನ್ನೂ ಕೂಡ ಬಸ್ ಕೆಲವರು ಅಲ್ಲಿ ಇದ್ದಾರೆ ಅನ್ನುವಂತ ಶಂಕೆಯನ್ನ ಮಾತ್ರ ವ್ಯಕ್ತಪಡಿಸಿರುವಂತದ್ದು. ಇನ್ನೂ ಕೂಡ ಬಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಸುರಂಗ ಮಿಷನರೀಸ್ ಏನಿತ್ತು ಮತ್ತು ಲಾರಿ, ಟ್ಯಾಂಕರ್ಗಳು, ಟಿಪ್ಪರ್ಗಳೆಲ್ಲವೂ ಕೂಡ ಅಲ್ಲಿದ್ವು. ಕೆಲವು ನಾವು ಸಿಸಿಟಿವಿ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೇಲೆಯಿಂದ ಉರುಳಿ ಬರುವಂತ ಮಣ್ಣು, ಕಲ್ಲು, ಬಂಡೆಗಳು ಆ ಒಂದು ಟ್ಯಾಂಕರ್ ಅನ್ನೇ ಹೊತ್ತು ತಂದು ಬದಿಗೆ ಅಪ್ಪಳಿಸಿ ಎತ್ತಿ ಹಾಕುವಂತ ದೃಶ್ಯಗಳಿದೆ. ಸೊ ಹೀಗಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವರು ಅವರ ಹೆಚ್ಚು ಕಮ್ಮಿ 1/4 ಜನ ಉತ್ತರ ಭಾರತೀಯರು ಅನ್ನುವಂತ ಮಾಹಿತಿ ಇದೆ. ಈಗ 9 ಮಂದಿ ಏನು ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಅದರಲ್ಲೂ ಕೂಡ 6 ರಿಂದ 7 ಮಂದಿ ಉತ್ತರ ಭಾರತೀಯ ಮೂಲದವರೇ, ಕೇವಲ 2-3 ಮಾತ್ರ ಸ್ಥಳೀಯರು. ಈ 3 ಸಾವನ್ನಪ್ಪಿರೋರ ಬಗ್ಗೆ ಇನ್ನೂ ಕೂಡ ನಿಖರವಾಗಿರುವಂತ ಅವರ ಐಡೆಂಟಿಟಿಯನ್ನ ಪತ್ತೆ ಮಾಡೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಅದು ಕೂಡ ಏನು ಪ್ರಗತಿ ಏನು ಮತ್ತೊಂದು ಕಡೆಯಲ್ಲಿ ನಡೀತಾ ಇರುವಂತದ್ದು. ಈಗ ನಾವು ನೋಡ್ತಾ ಹೋದ್ರೆ ಅತಿ ಹೆಚ್ಚು ಜನರು ಅಲ್ಲಿ ಕೂಲಿ ಏನು ಕಾರ್ಮಿಕರಾಗಿದ್ದಂಥವ್ರು ಉತ್ತರ ಭಾರತೀಯರು ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಈಗಾಗಲೇ ಆ ಬಸ್ ಇದೆ ಅಂತ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬಸ್ ಒಂದ್ ವೇಳೆ ಆ ಮಣ್ಣಿನಡಿಯ ಅವಶೇಷಗಳಡಿ ಇದ್ದಿದ್ದೇ ಆದ್ರೆ ಆ ಬಸ್ ನಲ್ಲಿ ಜನ ಇದ್ರೆ, ಎಷ್ಟು ಜನ ಇದ್ರು, ಅವ್ರ ಕಥೆ ಏನು ಅನ್ನುವಂಥದ್ರಲ್ಲಿ ಇನ್ನು ಮುಂದಕ್ಕಷ್ಟೇ ಒಂದು ಸ್ಪಷ್ಟವಾಗಿರುವಂತ ಮಾಹಿತಿ ಸಿಗಬೇಕು. ಚಾಲೆಂಜಸ್ ಇದೆ ಇಲ್ಲಿ ಆಶಿಕ್? ನವಿತಾ, ಮುಖ್ಯವಾಗಿ ಅಂದ್ರೆ ಈ ಕಳೆದ ಬಾರಿ 2024 ಜುಲೈ 20ನೇ ತಾರೀಕು ನಡೆದಂತಹ ಆ ಒಂದು ಭೂಕುಸಿತ ಏನಿದೆ ಚೂರಲ್ಮಲ ಭೂ ಪ್ರದೇಶದ ವ್ಯಾಪ್ತಿಯಲ್ಲಿ, ಆ ಸಂದರ್ಭದಲ್ಲಿ ಎದುರಾದಂತದೇ ಸವಾಲುಗಳು ಇಲ್ಲೂ ಕೂಡ ಎದುರಾಗುವಂಥದ್ದು. ಮುಖ್ಯವಾಗಿ ಆ ಮಣ್ಣು ಮತ್ತೆ ಆ ನೀರು ಮಿಶ್ರಿತ ಮಣ್ಣು ಕೆಸರು ರೂಪದಲ್ಲಿರುವಂಥದ್ದು ಮತ್ತೆ ಬಂಡೆ ಕಲ್ಲುಗಳು. ಇದನ್ನ ಕೈಯಿಂದ ಆಗ್ಲಿ ಅಥವಾ ಅಂದ್ರೆ ಹ್ಯೂಮನ್ ಅಂದ್ರೆ ಮಾನವನಾಗಿ ಮುಂದೆ ನಿಂತು ಅದನ್ನ ಹ್ಯಾಂಡಲ್ ಮಾಡೋಕ್ ಆಗುವಂತದ್ದಲ್ಲ. ಅದಕ್ಕೆ ಆ ಕಳೆದ ಬಾರಿ ಮಿಷನರಿಗಳನ್ನ ತಂದು ಅಲ್ಲಿಂದ ಎತ್ತಿ ಹಾಕುವಂತ ಕೆಲಸವನ್ನ ಮಾಡಿತ್ತು. ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿರುವಂತದ್ದು ಆಪರೇಷನ್ ಅನ್ನ ಮಾಡಬೇಕಾಗಿರುವಂತದ್ದು ಮೇಲ್ನೋಟಕ್ಕೆ ನೋಡಿದಾಗ ನಮ್ಗೆಲ್ರಿಗೂ ಕೂಡ ಅನಿಸ್ತಾ ಇರುವಂತಂದ್ರೆ, ಮುಖ್ಯವಾಗಿ ಸಣ್ಣ ಪುಟ್ಟ ಬಂಡೆಗಳಾದ್ರೂ ಕೂಡ ಅದನ್ನ ಕೈಯಿಂದ ಎತ್ತಿ ಹಾಕೋಕ್ ಸಾಧ್ಯ ಇಲ್ಲ. ಅದನ್ನ ಕ್ರಮೇಣವಾಗಿ ಅದಕ್ಕೆ ಬೇಕಾಗಿರುವಂತಹ ಏನು ಮಿಷನರಿಗಳನ್ನ ತಂದು, ಕ್ರೈನ್ ಗಳನ್ನ ತಂದು ಅದನ್ನ ತೆರವು ಮಾಡುವಂತದ್ದು. ಈಗ ಮೊದಲ ಆದ್ಯತೆ ಇರುವಂತದ್ದು ಈ ತಳಭಾಗದಲ್ಲಿ, ಅಂದ್ರೆ 2 ಗ್ರಾಮಗಳೇನಿತ್ತು ಆ ಗ್ರಾಮಗಳ ಅಂಚಿಗೆ ಬಂದು ಹಾಗೆ ಸಂಪರ್ಕದಲ್ಲಿ ಆಶಿಕ್ ಮುಲ್ಕಿ ನಾನು ಮಾತನಾಡಿಸ್ತೀನಿ. ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ರಾಜಪ್ಪನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪನ್ ಅವರೇ, ಈಗ ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ, ಏನೇನು, ಯಾಕಂದ್ರೆ ಒಂದು ಬಸ್ ಏನಾದ್ರು ಸಿಕ್ಕಾಕೊಂಡಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಒಂದಷ್ಟು ಅನುಮಾನ ಇದೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ? ಮೇಡಮ್ ಇವಾಗ ಇಲ್ಲಿ ಕೇಳಿಸ್ತಿದೆ ಮೇಡಮ್? ಕೇಳಿಸ್ತಿದೆ, ಹೇಳಿ ಹೇಳಿ ಹೇಳಿ. ತುಂಬಾ ಕಷ್ಟದಲ್ಲಿದ್ದಾರೆ ಎಲ್ಲರೂ ಆ ಕಡೆ. ಈಗ ತುಂಬಾ ನೀರು, ಸಾಧಾರಣ ನೀರೆಲ್ಲ ಬರ್ತಾ ಇರೋದು, ಜಾಸ್ತಿ ನೀರು ಬರ್ತಾ ಇದೆ ಮೇಡಮ್. ಅದು ಮಾತ್ರ ಅಲ್ಲ, ಇಲ್ಲಿ ಯಾವ ಕಡೆ ಎಲ್ಲ ಲೈಕ್ ಇದೆ ಎಲ್ಲಾ ಕಡೆನೂ ಪೂರ್ತಿ ನೀರು ವಯನಾಡ್ ಡಿಸ್ಟ್ರಿಕ್ಟ್. ಓಕೆ 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 ಮ್ಯಾಮ್, ಈಗ ಕೇಳಿಸ್ತಾ ಇದೆ, ಹೇಳಿ ಹೇಳಿ, ಕಂಟಿನ್ಯೂ ಮಾಡಿ. ಮತ್ತೆ ಈ ಕಡೆ ಬೆಟ್ಟ ಗುಡ್ಡಗಳೆಲ್ಲ ಬಂದಿದೆ, ಹತ್ತಿರದಲ್ಲಿರೋ ಬೆಟ್ಟ ಗುಡ್ಡಗಳೆಲ್ಲ ಬಂದಿದೆ ಮೇಡಮ್. ಅದು ಅಲ್ಲಿ ತುರಂಗಪಾದ ನಡೀತಲ್ಲ, ಆ ಜಾಗದಿಂದ ಈ ಕಡೆ ಎಲ್ಲ ತುಂಬಾ ಮೇಲ್ಗಡೆಯಿಂದ ಬಂದಿದೆ ಮೇಡಮ್. ಇಲ್ಲಿ ಅಕ್ಕಪಕ್ಕದ ಜನಗಳೆಲ್ಲ ಸೇರ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಅಲ್ಲಿ ಒಂದು ಅನುಮಾನ ಇತ್ತು ರಾಜಪ್ಪನ್ ಅವ್ರೆ, ಅಂದ್ರೆ ಬಸ್ ಏನಾದ್ರು ಸಿಕ್ಕಾಕೊಂಡಿದ್ಯಾ ಅನ್ನುವಂತ ಆ ತರದ್ ಏನಾದ್ರು ಅಲ್ಲಿ ಕಾಣಿಸ್ತಾ ಇದೆಯಾ? ಒಂದು ಬಸ್ ಬೆಳಿಗ್ಗೆ ಒಂದು ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ಹಿಂಗಾರೆ ಒಂದು ಬಸ್ ಸಿಕ್ಕಾಕೊಂಡಿದೆ, ಮತ್ತೆ ಗಾಡಿಗಳು ಸುಮಾರು ಓಡ್ತಾ, ಆಟೋಗಳು, ಆಟೋಗಳು, ಬೈಕ್ಗಳು, ಕಾರ್ ಮತ್ತೆ ಜೀಪ್ಗಳೆಲ್ಲ ಓಡ್ತಾ ಇದಲ್ಲ. ಅದ್ರಲ್ಲಿ ಯಾರು ಸಿಕ್ಕೊಂಡಿದ್ದಾರೆ ಅಂತ ಒಂದು ಅರ್ಥವಾಯ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಮಣ್ಣು ಸುಮಾರು ಮಣ್ಣು ಬಂದಲ್ಲ. ಹೌದು, ಮೇಲಿಂದ ಒಂದೇ ಸಲ ರಭಸವಾಗಿ ಬಂದಿದ್ದು. ಹೌದು ಮೇಡಮ್, ಹೌದು. ಈಗ ಎಷ್ಟು ಜನ ಈಗ ತೀರ್ಕೊಂಡಿದ್ದಾರೆ ಅನ್ನೋದ್ರಿಂದ ಕನ್ಫರ್ಮ್ ಆಗಿದೆ, ಚಿಕಿತ್ಸೆ ಫಲಕಾರಿಯಾಗಿದೆ? ಇಲ್ಲ, ಒಬ್ಬೊಬ್ರು ಹೇಳ್ತಾ ಇದಾರೆ, ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್. ಒಬ್ರು ಹೇಳ್ಕೊಂಡಿದ್ರೆ 16 ಜನ ತೀರೋದ್ರು, 3 ಜನ ತೀರೋದ್ರು, ಹಂಗೆ ಹೇಳ್ತಾ ಇದ್ದಾರೆ. ಆದ್ರೆ ಯಾವ್ದು ಕನ್ಫರ್ಮ್ ಗೊತ್ತಿಲ್ಲ ಮೇಡಮ್. ಏನ್ ಚಾಲೆಂಜಸ್ ಇದೆ ರಾಜಪ್ಪನ್ ಅವರಲ್ಲಿ ಈಗ ಈಗ ಎಲ್ಲ ಕಾರ್ಯಾಚರಣೆ ಮಾಡೋದಕ್ಕೆ ಬಹಳ ದೊಡ್ಡ ಕಷ್ಟ ಏನಿದೆ ಅಂದ್ರೆ ಸವಾಲ್ ಏನಿದೆ? ಹೌದು, ಕಷ್ಟ ಇದೆ ಮೇಡಮ್. ಯಾಕಂದ್ರೆ ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಒಂದು ಪ್ಲಾನ್ ಮಾಡಿದ್ದಾರೆ ಅಲ್ಲಿ?
ಇಲ್ಲ ಅದರ ವಿಷಯಗಳು ಗೊತ್ತಿಲ್ಲ ಮೇಡಮ್. ಹಾ ಆದ್ರೂ ಕೂಡ ಸುಮಾರು ಜನ ಅಲ್ಲಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಎಲ್ಲ ಜನಗಳನ್ನು ಸಿಕ್ಕಾಕೊಂಡ್ರೆ ಯಾರು ಜನಗಳು ಅಂತ ಎಲ್ಲಾನು ಅವರು ರಕ್ಷಾ ಪ್ರವರ್ತನ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಅಲ್ಲಿ ಸ್ಥಳೀಯರು ಕೂಡ ಇದ್ರ ತುಂಬಾ ಜನ, ಅಂದ್ರೆ ಹೋಟೆಲ್ಗಳಿತ್ತು ಅಥವಾ ಈಗ ವೆಹಿಕಲ್ಗಳು ಕೂಡ ನಾವು ಆ ದೃಶ್ಯದಲ್ಲಿ ನೋಡಿದ್ರೆ ವೆಹಿಕಲ್ಗಳೆಲ್ಲ ಹೋಗೋದಿತ್ತು. ಆಮೇಲೆ ವೆಹಿಕಲ್ಗಳು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿರೋಂತ ವೆಹಿಕಲ್ಗಳು ಮೇಡಮ್, ಜಾಸ್ತಿ ವೆಹಿಕಲ್ಗಳು ಜಾಸ್ತಿ ಯಾರು ಅಲ್ಲಿ ನಿಲ್ಲಿಸ್ತಾ ಇಲ್ಲ. ಮೊದಲಿಂದ ಆ ಕಡೆ ಯಾವ ವೆಹಿಕಲ್ಗಳು ನಿಲ್ಲಿಸ್ತಾ ಇಲ್ಲ ಮೇಡಮ್. ಓಕೆ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡಿರೋಂತ ಟಿಪ್ಪರ್ ಲಾರಿಗಳು ಮತ್ತು ಬೇರೆ ವೆಹಿಕಲ್ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ತುರಂಗಪಾದ ಡಿಪಾರ್ಟ್ಮೆಂಟ್ ಇರುವಂತ ವೆಹಿಕಲ್ಗಳು ಆಯ್ತಲ್ಲ, ಅದು ಎಷ್ಟು ವೆಹಿಕಲ್ ಅಂತ ಯಾರು ಗೊತ್ತಾಗಲ್ಲ, ಅವ್ರಿಗೆ ಗೊತ್ತು ಮೇಡಮ್. ಓಕೆ. ಈಗ ಬೇರೆ ಬೇರೆ ರಾಜ್ಯದವರಲ್ಲಿ ಕೆಲಸ ಮಾಡ್ತಾ ಇದ್ರು, ಉತ್ತರ ಪ್ರದೇಶದವರೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹೌದೌದು, ಹಿಂದಿ ಬಾಯಿಗಳು ಅವರು ಮತ್ತೆ ಮಲಯಾಳೀಸ್ ಎಲ್ಲರೂ ಕೆಲಸ ಮಾಡ್ತಿದ್ರೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ರೆ. ಅವ್ರಿಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಲೆಕ್ಕ ನಮ್ಗೆ ಗೊತ್ತಿಲ್ವಲ್ಲ ಮೇಡಮ್. ಹೌದು. ಹೌದು ಮೇಡಮ್, ನಮಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಮೇಡಮ್. ಎಸ್, ನಿಜ. ಈಗ ಏನಾದ್ರು ಕನ್ಫರ್ಮ್ ಮಾಡಿದಾರ ಅಲ್ಲಿ ಸರ್ಕಾರದಿಂದ ಈಗ? ಇಲ್ಲ, ಅದರ ವಿಷಯಗಳೊಂದು ಗೊತ್ತಿಲ್ಲ ಮೇಡಮ್. ಅಂದ್ರೆ ಈಗ ಅಲರ್ಟ್ ಇತ್ತಂತಲ್ಲ, ಯಾಕಂದ್ರೆ ಮೊದಲೇ ಈ ತರ ಜೋರ್ ಮಳೆ ಬರುತ್ತೆ ಅನ್ನುವಂತ ಅಲರ್ಟ್ ಕೂಡ ಇತ್ತು, ಕಾಮಗಾರಿ ಮಾಡಬಾರ್ದು. ಹೌದೌದು, ಎಲ್ಲೋ ಅಲರ್ಟ್ ಮತ್ತೆ ರೆಡ್ ಅಲರ್ಟ್ ಎಲ್ಲ ಕೊಟ್ಟಿದ್ದಾರೆ. ವಯನಾಡ್ ಡಿಸ್ಟಿಕ್ ಅಲ್ಲೆಲ್ಲ ಕೊಟ್ಟಿದ್ದಾರೆ. ವಯನಾಡ್ ಡಿಸ್ಟಿಕ್ ಅಲ್ಲೆಲ್ಲ ಪುದುವ ಕೇರಳದಲ್ಲಿ ಕೆಲವು ಡಿಸ್ಟಿಕ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ರೀತಿ ಆಯ್ತಂತ ಯಾರು ಗೊತ್ತಿಲ್ಲ ಮೇಡಮ್. ಅದಕ್ಕೆ ನಾನು ಅಂದ್ರೆ 2024 ಅಂದ್ರೆ 2024 ಕೂಡ ಒಂಥರ ಈ ತರದ್ದೇ ಆಗಿತ್ತು. ಈಗ ಮತ್ತೆ ಅದನ್ನೇ ನೆನಪಿಸೋ ಹಾಗಾಯ್ತಾ ಇದು ಅಂತ ನೆನೆಸ್ಕೊಂಡ್ರೆ ವಯನಾಡ್ ಡಿಸ್ಟಿಕ್ ಅಲ್ಲಿ ತುಂಬಾ ಕಷ್ಟ ಮೇಡಮ್, ಜೀವನ ಮಾಡಕ್ಕೆ ಕಷ್ಟ ತುಂಬಾ ಜನಗಳು. ಯಾಕಂದ್ರೆ ಅಲ್ಲಿ ನಮ್ಮ ವಯನಾಡ್ ಡಿಸ್ಟಿಕ್ ಅಂತಂದ್ರೆ ಬೆಟ್ಟ ಗುಡ್ಡಗಳು ತುಂಬಾ ಇರುವಂತ ಜಾಗಗಳು. ಅದರಲ್ಲಿ ಇರುವ ಜಾಗದಂತೆ ಜಾಗ ಮಾಡಿ ಮನೆ ಮಾಡಿ ಅವ್ರವ್ರ ಕುಟುಂಬ ವಹಿಸ್ಕೊಂಡು ಮುಂದೆ ಹೋಗೋ ವ್ಯಕ್ತಿಗಳು ಎಲ್ಲಾರು ಜನಗಳು. ಈ ರೀತಿ ಕಷ್ಟ ಬಂತು ಅಂತ ಹೇಳಿದ್ರೆ ನಮ್ಗ ತುಂಬಾ ಕಣ್ಣೀರಲ್ಲಿ ನೀರು ಬರ್ತದೆ ಮೇಡಮ್. ನಿಜ. ಈಗ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ ಆಗಿದೆ ಆ ಕಡೆ ಈ ಕಡೆ. ಹೌದು ಮೇಡಮ್, ಸಂಪರ್ಕ ಕಟ್ಟಾಗಿದೆ. ರೋಡ್ ಅಲ್ಲಿ ಪಕ್ಕದಲ್ಲೇ ರೋಡ್ ಮೇಡಮ್. ಈ ತುರಂಗಪಾದ ಎನ್ನೋದು ಮೇನ್ ರೋಡ್ ಇಂದ ಒಂದು 25-30 ಮೀಟರ್ ಅಷ್ಟೇನೆ ತುರಂಗಪಾದಕ್ಕೂ ಮೇನ್ ರೋಡ್ಗೂ. ಅವ್ರ ಆಫೀಸ್ ಮ್ಯಾನೇಜರ್ ಎಲ್ಲ ಫೇಸ್ಬುಕ್ ಅಲ್ಲಿ ಬಂದಿದೆ. ಅವ್ರ ಆಫೀಸ್ ಮ್ಯಾನೇಜರ್ ಆಫೀಸ್ ಎಲ್ಲ ಹೋಯ್ತು, ಒಂದು ಇಲ್ಲ ಅಂತೆಲ್ಲ ಫೇಸ್ಬುಕ್ ಅಲ್ಲಿ ಬಂದಿದೆ ಮೇಡಮ್, ನೀವು ನೋಡಿರ್ಬೇಕಲ್ಲ. ಈಗ ಆಲ್ಮೋಸ್ಟ್ ಎಷ್ಟು ಟೈಮ್ ಇಂದ ಈ ತರ ಕೆಲಸ ಆಗ್ತಾ ಇತ್ತು, ಇದ್ರದ್ದು ಕಾಮಗಾರಿ ಆಗ್ತಿತ್ತು ಸುರಂಗದ್ದು? ಒಂದು 3 ತಿಂಗಳು ಅಷ್ಟೇ ಮೇಡಮ್, 3 ತಿಂಗಳು 4 ತಿಂಗಳು ಅಷ್ಟೇನೆ ಸ್ಟಾರ್ಟಿಂಗ್ ಮಾಡಿ ಅಂತ ನನಗೊಂದು ನೆಪ್ತಿ ಅಷ್ಟೇ ಮೇಡಮ್. ಒಂದು ಸಂಶಯ ಇದು ಜಾಸ್ತಿ ಆಗಿರ್ಬೋದು, ಆದ್ರೆ ನನ್ನ ಒಂದು ನೆಪ್ಪಿಗೆ ಒಂದು 3 ತಿಂಗಳು 4 ತಿಂಗಳು ಆಗಿರ್ಬೋದು ಅಂತ. ಇವತ್ತು ಈಗ ಮಳೆ ಜೋರ್ ಆಗುತ್ತೆ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಕೆಲಸ ಬೇಡ ನಿಲ್ಸೋಣ ಅನ್ನೋದಂತ ಅಲರ್ಟ್ ಇದ್ದಾಗ ಆಲ್ಮೋಸ್ಟ್ ಮಾಡ್ತಾರೆ, ಬಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರು ಕೆಲಸ. ಹೌದು ಮೇಡಮ್. ಅಲ್ಲಿ ಈಗ CCTV ವಿಜುವಲ್ಸ್ ನೋಡಿದ್ರೆ, ಅಂದ್ರೆ ದೃಶ್ಯ ನೋಡಿದ್ರೇನೆ ಎಷ್ಟು ರಭಸವಾಗಿ ಬಂದಿದೆ ಅಂತ, ಅದನ್ನ ನೋಡಿದ್ರೇನೆ ಭಯ ಆಗತ್ತೆ. ಹೌದೌದು, ಎಷ್ಟು ಅಲ್ಲಿ ಹೇಳಿ. ಅದನ್ನೇ ಮಳೆ ಜಾಸ್ತಿ ಆಗುತ್ತೆ ಕೆಲಸ ನಿಲ್ಸನ ಅಂತ, ತುರಂಗಪಾದ ನಿಲ್ಸನ ಅಂತ ಅವರು ತಿಳಿಬೇಕು, ನಾವು ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಮೇಡಮ್. ಕರೆಕ್ಟ್. ಅವ್ರಿಗೆ ಗೊತ್ತಾಗಿರ್ಬೇಕಲ್ಲ. ಈ ರೀತಿ ಜಾಸ್ತಿ ಮಳೆ ಆದ್ರೆ ಬೆಟ್ಟಗುಡ್ಡಗಳು ಹತ್ರ ಬೆಟ್ಟಗಳು ಹೋಗಿದೆ, ಮುಂಡಕಾಯಿ ಹೋಗಿದೆ, ಚೋರ್ಲಮಲ ಹೋಗಿದೆ, ವಯನಾಡ್ ಡಿಸ್ಟಿಕ್ಲಿ ಆ ಕಡೆ ಪಿನ್ ರೀತಿ. ಇಲ್ಲಿ ಇರೋದು ಪಿನ್ ರೀತಿ ಅಂತ ಹೇಳಿದ್ರೆ ಮೇಡಮ್ ಅರ್ಥವಾಯ್ತಲ್ಲ. ಒಂಥರ ಗುಬ್ಬೆ ಕಂಡಾಗ ಹೋಯ್ತೆ ಮೇಲ್ಗಡೆ, ಈ ದೇವ್ರು ಮೇಲ್ಗಡೆ ಹೋಯ್ತಲ್ಲ, ಆ ರೀತಿ ದೇವ್ರು ಕೊಂಬೆ ಮಾಡ್ತಾರಲ್ಲ, ಈ ರೀತಿ ಇರುವಂತ ಬೆಟ್ಟಗಳು ಇಲ್ಲಿ ಈ ಕಡೆ. ಆ ರೀತಿ ಎಲ್ಲ ಮಾಡುವಾಗ ಅವರು ಚಿಂತೆ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು, ನಿಲ್ಲಿಸ್ಕೋಬೇಡೋ, ನಿಲ್ಲಿಸ್ಬೋದೋ ಅಥವಾ ಕೆಲಸ ಕಂಟಿನ್ಯೂ ಮಾಡ್ಬೋದೋ. ಅದರಿಂದ ಬಂತು ಅಂತ ಹೇಳಕ್ ಆಗಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಅದು ಮಾಮೂಲಿ. ನಾವು ಒಂದ್ ಕಡೆ ಒಂದು ಪ್ರಳಯ ಬಂದ್ರೆ ಅದು ಜರ್ಕಿಂಗ್ ಇರ್ತಲ್ಲ ಮೇಡಮ್. ಈಗ 1 ವರ್ಷ 2 ವರ್ಷ ಹೋದ ವರ್ಷ ಈ ರೀತಿ ಬರ ಟೈಮ್ ಮಳೆಗಾಲ ಬಂದ್ರೇನೆ ಭಯ ಆಗತ್ತೆ ಈಗ ನಿಮ್ಗೆ ಅಲ್ಲಿ. ಹೌದು ಮೇಡಮ್. ಯಾಕಂದ್ರೆ ಅದು ಜರ್ಕಿಂಗ್ ಇರ್ತಲ್ಲ, ಆ ಜರ್ಕಿಂಗ್ ನಿಂದ ಬೆಟ್ಟ ಗುಡ್ಡಗಳೆಲ್ಲ ಬಿಟ್ಟು ಹೋಗಿರ್ಬೇಕು, ಬಿಟ್ಟು ನಿಂತಿರ್ಬೇಕು. ಈಗ ತಕ್ಷಣ ಮಳೆ ಬಂದ ತಕ್ಷಣ ಬಿಟ್ಟು ನಿಂತಿರಂತ ಬೆಟ್ಟಗಳು ಗುಡ್ಡಗಳೆಲ್ಲ ಕೆಳಗಡೆ ಬತ್ತು ಅಷ್ಟೇನೆ. ಹಂಗೂ ಆಗಿರ್ಬೋದಲ್ಲ ಮೇಡಮ್. ಹೌದು. ಆ ಪ್ಲೇಸ್ ಅಲ್ಲಿ ಅಂದ್ರೆ ತುಂಬಾ ಮನೆಗಳು ಅಥವಾ ಹೋಟೆಲ್ ಆತರ ಅಂಗಡಿಗಳು ಕೆಳಗಡೆ ಮನೆಗಳಿದ್ದೆ ಮೇಡಮ್. ಆ ಜಾಗದೆಲ್ಲ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಮನೆಗಳಿದ್ದಾವೆ. ಅದು ಮಾತ್ರ ಅಲ್ಲ ಮೇಡಮ್, ಈ ನೀರು ಬರೋ ಜಾಗದಲ್ಲೇ ಕೂಡ ನೀರು ಎಲ್ಲಿ ಗಂಟ ಹರ್ಕ ಬರ್ತಂತ ಗೊತ್ತಿಲ್ವಲ್ಲ, ಆ ಕಡೆ ಕೆಳಗಡೆ ಎಲ್ಲ ಮನೆಗಳು ಇರ್ಬೋದು ಮೇಡಮ್, ತುಂಬಾ ಮನೆಗಳಿರ್ಬೋದು. ಇನ್ನು ಬೆಟ್ಟದ ಕೆಳಗಡೆ ಜಾಸ್ತಿ ಮನೆ ಮಾಡ್ಕೊಂಡಿರ್ತಾರೆ.
ಹೌದು ಮೇಡಮ್, ಹೌದು ಮೇಡಮ್. ಯಾಕಂದ್ರೆ ನಾವು ಬೆಟ್ಟದ ಮೇಲೆ ಹೋಗಿ ಮನೆ ಕಟ್ಕೊಳ್ಳೋಕ್ ಆಗೋದಿಲ್ವಲ್ಲ, ಬೆಟ್ಟದ ಕೆಳಗಡೆ ತಾನೇ ಮನೆ ಕಟ್ಕೊಳ್ಳೋ ವಾಸ ಮಾಡಕ್ ಆಗೋದು, ಆ ರೀತಿ ಮೇಡಮ್. ಈಗೇನು ಅಲರ್ಟ್ ಮಾಡಿದ್ದಾರೆ ಎಲ್ಲಾ ಕಡೆ ಈಗ ಇದರಿಂದಾಗಿ? ಹೌದು, ಮಾಡಿರ್ಬೋದು ಮೇಡಮ್. ಓಕೆ. ಈಗ ಅಂದ್ರೆ ಇದೆಲ್ಲ ನ್ಯೂಸಲ್ಲಿ ನಾನ್ ಮಾತಾಡೋದು ನ್ಯೂಸಲ್ಲಿ ಬರ್ತಾ ಇದ್ದದ ಮೇಡಮ್, ಇಲ್ವಲ್ಲ? ಹೌದು ನೀವು ಹೇಳ್ತಿದ್ದೀರಲ್ಲ, ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದೀವಿ ಸದ್ಯಕ್ಕೆ. ಯಾಕಂದ್ರೆ ಒಂದು ಎಲ್ರಿಗೂ ಆತಂಕ ಇದೆ, ಏನಾಗಿದೆ, ಯಾವ ರೀತಿಯಾಗಿದೆ, ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನ ನೀವು ಹೇಳೋದನ್ನೇ ನಾವೀಗ ಕೇಳಿಸ್ತಾ ಇದೀವಿ. ಇಲ್ಲ ಹೌದಾ ಮೇಡಮ್, ನನಗೆ ಆ ಕಡೆ ಹೋಗಿಲ್ಲ. ನಾನು ವಾಟ್ಸಪ್ ಅಲ್ಲಿ ಬರುವಂತ ಮಾತುಗಳು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ಕಡೆ ಹೋಗಕ್ಕೆ ಭಯ ಮೇಡಮ್ ನನಗೆ. ನಿಜ ಆತಂಕ. ಈಗ ಅಲ್ಲೆಲ್ಲ ಹಂಗೆ ಇದೆಯಾ ಹೇಗೆ? ಎಲ್ಲಿ ನಮ್ಮ ಕಡೆ ಆ ಭಾಗದಲ್ಲಿ ಎಲ್ಲ ಒಂಥರ ಆತಂಕ, ಇನ್ನು ಕೂಡ ಶಾಕ್ ಅಲ್ಲೇ ಇದಾರಾ ಹೇಗೆ ಅಂತ ಜನ? ಹೌದು ಇರ್ಬೋದು ಮೇಡಮ್, ಇರಕ್ಕೆ ಜೀವನ ತಾನೇ ಮೇಡಮ್, ಜೀವನಿಗೆ ಹೆದರಿಕೆ ಇಲ್ದಾರೆ ಯಾರಿದ್ದಾರೆ ಮೇಡಮ್? ನಿಜ. ಹೌದಲ್ಲ ಮೇಡಮ್? ನಿಜ. ಎಲ್ಲ ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು, ಹಾಲ್ ಮಕ್ಕಳು, ವಯಸ್ಸಾಗಿರೋರು, ನಮ್ಮ ಪ್ರಾಯದ ಅಜ್ಜಿಗಳು ಎಲ್ಲ ಎಷ್ಟು ಜನ ಇರ್ಬೋದು ಮೇಡಮ್. ನಿಜ. ಜೋರಾಗಿ ಬರ್ತಾನೆ ಇದೆಯಾ ಮಳೆ ಈಗ್ಲೂ ಕೂಡ? ಇಲ್ಲ, ಇವಾಗ ನಮ್ ಕಡೆ ಸ್ವಲ್ಪ ಬಿಸಿಲು ಹೊಡಿತಾ ಇದೆ. ಸ್ವಲ್ಪ ನಾವಿರೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಹೊಡಿತಿದೆ. ಈ ಬಿಸಿಲು ಅಲ್ಲಿ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಾವಿರೋ ಜಾಗದಲ್ಲಿ ಸ್ವಲ್ಪ ಬಿಸಿಲು ಹೊಡಿತಾ ಇದೆ ಮೇಡಮ್. ಅಲ್ಲಿ ಯಾವ ವಾತಾವರಣ ಅಂತ ಅರ್ಥವಾಯ್ತಲ್ಲ. ನಾನು ಆ ಕಡೆ ಹೋಗಿಲ್ಲ, ನಾನು ಮೇಡಮ್ ಹತ್ರ ಹೇಳಿಲ್ವಾ? ಹೌದು. ನಾನು ಆ ಕಡೆ ಹೋಗಿಲ್ಲ. ಓಕೆ. ಧನ್ಯವಾದಗಳು ರಾಜಪ್ಪನವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಸ್ಥಳೀಯರ ಮಾತು. ಅಲ್ಲಿ ಯಾವ ರೀತಿಯಾಗಿ ಆಯಿತು, ಯಾವ ಘಟನೆ, ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ರು. ಯಾಕಂದರೆ ಈ ದೃಶ್ಯ ನೋಡಿದ್ರೇ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ಹೇಳಿ. ಈಗಾಗಲೇ ಮಾಹಿತಿಯ ಪ್ರಕಾರ 3 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ ಅನೇಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೇರಳ ಕೃಷಿ ಸಚಿವರಾಗಿರುವಂತಹ ಟಿ ಸಿದ್ದಿಕ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮಾಡಲಾಗ್ತಾ ಇದೆ. ಎಲ್ಲಿ ಏನಾಗಿದೆ, ಸಾಕಷ್ಟು ಚಾಲೆಂಜಸ್ ಕೂಡ ಇದೆ. ಬಟ್ ಅವೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನ, ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಅಂತ ಕೇರಳ ಕೃಷಿ ಸಚಿವ ಟಿ ಸಿದ್ದಿಕ್ಕಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸೈಡ್ ಅಲ್ಲಿ ಈ ಹಿಂಭಾಗದಲ್ಲಿ ಇದ್ದಂತಹ ಜನರನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಅವರು ಏನೋ ಆಗ್ತಾ ಇದೆ ಅನ್ನುವಂತಹ ಅಂದಾಜು ಇಮಿಡಿಯೇಟ್ ಆಗಿ ಓಡುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಸ್ಥಳದಲ್ಲೇ ಇದ್ದಂಥವರ ಪರಿಸ್ಥಿತಿಯನ್ನು, ಸಾಕಷ್ಟು ವೆಹಿಕಲ್ಗಳಲ್ಲಿ ಓಡಾಡ್ತಾ ಇದ್ದಿದ್ದು ಕೂಡ ನಮಗೆ ಆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಆ ಟ್ಯಾಂಕರ ಹತ್ತಿರದಲ್ಲಿ ಇದ್ದಿದ್ದು ಎಷ್ಟು ದೂರಕ್ಕೆ ಬಂದು ಆ ರಭಸವಾಗಿ ಬಂದು ನಿಂತಿದೆ. ಅದರ ಅಡಿಯಲ್ಲಿದ್ದಂಥವ್ರು ನೋಡಿ, ಅವರನ್ನೇ ಎಳೆಯುವಂತಹ ಕೆಲಸಗಳು, ಅಲ್ಲಿ ಕೆಸರು, ಮಣ್ಣು ಎಲ್ಲ ತುಂಬಿಕೊಂಡಿದೆ. ಜೊತೆಗೆ ಇಡೀ ನೀರು ತುಂಬಿಕೊಂಡಿರೋದನ್ನು ಕೂಡ ನಾವು ಗಮನಿಸ್ತೀವಿ. ನಿಮಗೆ ನೇರ ಪ್ರಸಾರದ ದೃಶ್ಯಗಳಲ್ಲಿ ಈಗ ತೋರಿಸ್ತಾ ಇದೀವಿ. ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಕಾರ್ಯಾಚರಣೆಯನ್ನ ಮಾಡುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಹಿಟಾಚಿಗಳು ಬಂದು ನಿಂತಿವೆ. ಅವುಗಳ ಮೂಲಕ ಈಗ ಮಣ್ಣನ್ನ, ಅವಶೇಷಗಳನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಸುರಂಗ ಮಾರ್ಗದ ಕಾಮಗಾರಿ ನಡೀತಾ ಇತ್ತು. ಆದ್ರೆ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆ ನೀವು ನೋಡಿ, ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಇಲ್ಲಿ ವೆಹಿಕಲ್ಗಳ ಮೂಲಕ, ಅಂದ್ರೆ ಹಿಟಾಚಿ ಯಂತ್ರಗಳ ಮೂಲಕ, ಜೆಸಿಬಿಗಳ ಮೂಲಕ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ. ಆದ್ರೆ ಅಲ್ಲಿ ಸಾಕಷ್ಟು ಜನ ಸಿಬ್ಬಂದಿ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. NDRF, SDRF ಸಿಬ್ಬಂದಿ ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೇರ ಪ್ರಸಾರ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಏನಾಗ್ತಾ ಇದೆ. ಅಗ್ನಿಶಾಮಕ ದಳದವರು, ವಿಪತ್ತು ನಿರ್ವಹಣಾ ತಂಡದವರು ಎಲ್ಲರೂ ಕೂಡ ಈ ಕಾರ್ಯಾಚರಣೆಯನ್ನ ಈಗ ಮಾಡುವಂತಹ ಸ್ಥಳದಲ್ಲಿ ಇದ್ದಾರೆ. ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಭರದಿಂದ ಕಾರ್ಯಾಚರಣೆ ಆಗ್ತಿದೆ. ನೀರಿನ ರಭಸವನ್ನ ನೀವು ಗಮನಿಸಬಹುದು. ಈಗಾಗಲೇ ನಮ್ಮ ಸ್ಥಳೀಯರು ಮಾತಾಡುವಾಗ ಹೇಳ್ತಾ ಇದ್ರು, ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ ಅನ್ನೋದನ್ನ ಹೇಳಿದ್ರು. ಅದ್ರಲ್ಲಿ ಕೂಡ ಒಂದು ಬೆಟ್ಟವೇ ಕೆಳಗೆ ಬಿದ್ದರೆ ಪರಿಸ್ಥಿತಿ ಹೇಗೆ ಅನ್ನೋದನ್ನ ನಾವು ಅಂದಾಜು ಮಾಡಿಕೊಳ್ಳಬಹುದು. ಇಡೀ ಒಂದು ಬೆಟ್ಟವೇ ಅಲ್ಲಿ ಕುಸಿದು ಬಿದ್ದಿದೆ, ಒಂದು ಸ್ಥಳಕ್ಕೆ ಬಿದ್ದಿದೆ. ಅದರ ಅಡಿಯಲ್ಲಿ ಪರಿಸ್ಥಿತಿ ಏನು, ಅಲ್ಲಿ ಏನು ಮನೆಗಳಿತ್ತ, ಏನಾದ್ರೂ ಇತ್ತ, ಇದನ್ನ ಕೂಡ ಈಗ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಎಷ್ಟು ಜನ ಇದರ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ, ಕಾಮಗಾರಿ ಮಾಡ್ತಾ ಇದ್ರು, ಮಳೆ ಇದ್ರೂ ಕೂಡ, ಅಲರ್ಟ್ ಇದ್ರೂ ಕೂಡ ಅಲ್ಲಿ ನಿರಂತರವಾಗಿ ಕೆಲಸ ಆಗ್ತಾ ಇತ್ತು. ಎಷ್ಟು ಜನ ಕೆಲಸಗಾರರಿದ್ರು, ಅದರ ಅಡಿಯಲ್ಲಿ ಯಾರ್ಯಾರು, ಅಥವಾ ಹಿಟಾಚಿಗಳಾಗಿರ್ಬೋದು, ಅಥವಾ ಸುರಂಗವನ್ನು ತೆಗೆಯುವಂತಹ ಕೆಲಸದ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರಿದ್ರು. ಇವೆಲ್ಲವನ್ನ ಈಗ ಅವರು ಗಮನಿಸಬೇಕಾಗಿದೆ. ರಕ್ಷಣಾ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಮಾಡ್ತಿದ್ದಾರೆ.